ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಾನು ನಾಗೇಂದ್ರ ಪಂಡಿತ್. ನಾನೀಗ ನಿಮ್ಗೊಂದು ಸುದ್ದಿ ಹೇಳಕ್ಕೆ ಬಂದಿದ್ದೀನಿ. ಏನಪ್ಪ ಸುದ್ದಿ ಅದು ಅಂದರೆ, ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರದಲ್ಲಿ 135 ಜನ ಗೆದ್ದಿದ್ದಾರೆ. ಎಷ್ಟು ಜನ? 135 ಜನ ಗೆದ್ದಿದ್ದಾರೆ. ಮತ್ತು ಅದು ಇದು ಎಕ್ಸ್ಟ್ರಾ ಎಲ್ಲ ಸೇರಿ 40 ಜನ ಅಂತಾರೆ. ಅರ್ಥ ಆಯ್ತಾ? 140 ಜನ ಗೆದ್ದು ಸರ್ಕಾರನಿಗ ನಡೆಸಬೇಕು ಅಂತ ಹೊರಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಏನೋ ಸ್ವೀಕಾರ ಮಾಡಿದ್ರು. ಪ್ರಮಾಣ ಸ್ವೀಕಾರದಲ್ಲಿ 13 ಜನಕ್ಕೆ ಮಂತ್ರಿ ಏನೋ ಕ್ಯಾಬಿನೆಟ್ಗೆ ತಗೊಂಡ್ರು. ಈ 13 ಜನಕ್ಕೆ ಖಾತೆ ಹಂಚಕ್ಕೆ ಇಷ್ಟು ಒದ್ದಾಡ್ತಾ ಇದ್ದಾರೆ ಅಂದರೆ ಇನ್ನು 20 ಜನನಿಗೆ ಏನು ಮಾಡ್ತಾರೆ? ಅವಾಗ ಇನ್ನೆಷ್ಟು ತರಾತುರಿನಲ್ಲಿ ಕೆಲಸ ನಡೀಬೋದು, ಮತ್ತು ಇನ್ನೆಷ್ಟು ಜಂಜಾಟಗಳಿರ್ಬೋದು, ಇನ್ನೆಷ್ಟು ಅಸಮಾಧಾನ ನಡೀಬೋದು. ಸರ್ಕಾರಕ್ಕೆ ಅಸಮಾಧಾನ, ಡಿ ಕೆ ಸಿಗೆ ಟ್ರಬಲ್ ಕೊಟ್ಬಿಟ್ಟವ್ರೆ. ಭಾಳ ಚೆನ್ನಾಗಿದೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ನೀಡಿ ಅಜ್ಞಾತ ಸ್ಥಳಕ್ಕೆ ಹೋಗ್ಬಿಟ್ಟಿರುತ್ತೆ. ಆಮೇಲೆ ಹೆಂಗೋ ಕಂಡಿಡ್ದು ರಾತ್ರಿ ಭೋಜನ ಕೂಟಕ್ಕೆ ಸೇರಿ ಅಲ್ಲಿ ಮಾತುಕತೆಯೆಲ್ಲ ಮಾಡಿದ್ದಾರೆ ಹಿಂಗಂತ ಸುದ್ದಿ. ಯಾರು? ಡಿ ಕೆ ಶಿವಕುಮಾರ್ ಅವರು. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೂ ಸರಿಯಾದ ಉತ್ತರನೀಗ ಸ್ನೇಹಿತ ಅಂತೆ. ಯಾವ ಸೀಮೆ ಸ್ನೇಹಿತ? ಇದರಲ್ಲಿ ಸ್ನೇಹಿತ ಗೀತೆ ಯಾವುದೂ ಬರಲ್ಲ ಮಿಸ್ಟರ್ ಡಿ ಕೆ ಶಿವಕುಮಾರ್. ಅರ್ಥ ಆಯ್ತಾ? ತನ್ನನ್ನು ತಾನು ರಕ್ಷಣೆ ಮಾಡ್ಕೋಬೇಕು ಅಂತ ಹೊರಟಿರತಕ್ಕಂಥವ್ರು ಅವನು ರಕ್ಷಣೆ ಮಾಡ್ಕೋತಾ ಇರ್ತಾನೆ ಹೊರತು ಯಾವ ಸ್ನೇಹನೋ ವಿಶ್ವಾಸನೋ ಎದುರು ನೋಡಲ್ಲ. ಮತ್ತು ಹೇಳಿದ್ರು ಸ್ವಾಭಿಮಾನಕ್ಕೆ ಧಕ್ಕೆ. ಏನು ಸ್ವಾಭಿಮಾನಕ್ಕೆ ಧಕ್ಕೆ? ಏನು ನಿಮ್ಮ ಮನೆದು ಅದು ಆ ಅಧಿಕಾರ? ಸರ್ಕಾರದ್ದಲ್ಲ ಅಲ್ವಾ ರಾಮಲಿಂಗಾರೆಡ್ಡಿ ಅವರೇ? ಸ್ವಾಭಿಮಾನಕ್ಕೆ ಧಕ್ಕೆ ಹೆಂಗಂದರೆ ಏನು ನಿಮ್ಮ ಮನೆದು ಅದು? ನಿಮ್ಮ ಸ್ವಾಭಿಮಾನಕ್ಕೆ ನಿಮ್ಮ ಮನೆಯಲ್ಲಿ ಇದ್ದಿದ್ದನ್ನೇ ಎತ್ಕೊಂಡು ಬೇರೆಯವರು ಏನಾದರೂ ಯೂಸ್ ಮಾಡ್ಕೊಂಡ್ರ? ಏನ್ರೀ ಮಾತಾಡ್ತೀರಾ ನೀವೆಲ್ಲ? ಬುದ್ಧಿವಂತರು ಅಂತೀರ. ಅದರಲ್ಲಿ 8 ಸತಿ ಎಮ್ ಎಲ್ ಎಗಳಾಗಿದ್ದೀನಿ ಅಂತೀರ. 8 ಸತಿ ಎಮ್ ಎಲ್ ಎ ಆಗಿನೂ ಯಾವ ರೀತಿ ಸಮಾಜಕ್ಕೆ ಬೇಕಾಗಿರೋ ಪ್ರಶ್ನೆ ಹೇಳಬೇಕು, ಯಾವ ರೀತಿ ಉತ್ತರ ಕೊಡಬೇಕು ಇದೇ ಇಲ್ವಾ? ಅರ್ಥ ಆಯ್ತಾ? ಸ್ವಾಭಿಮಾನದಕ್ಕೆ ಏನಪ್ಪ ಹೇಳಪ್ಪ, ಇದಕ್ಕೆ ಹೋಗಲಿ ಪತ್ರಕರ್ತರು ಕೇಳಿ ಹಂಗಂತ. ಅಲ್ಲ ರೀ, ಇರೋದು 33 ಖಾತೆ. ಆ 33 ಖಾತೆನಾಗಲಿ ಯಾರೋ ಒಬ್ಬ ತಗೊಂಡು ಕೆಲಸ ಮಾಡಬೇಕು. ಒಂದು. ಎರಡನೇದು ಇನ್ನೊಂದು ಏನಪ್ಪ ಅಂದರೆ, ನಿಮಗೆ ಆರ್ಥಿಕವಾಗಿ ಅದೇನೇನೋ ಹೇಳ್ತಾರಲ್ಲ, ದುಡ್ಡೊಂದು ಅದೇನೇನೋ ಬೆಳವಣಿಗೆಗಳಾಗುತ್ತೆ ಹಂಗೆ ಹಿಂಗೆ ಅಂತ ಯೋಚನೆ ಮಾಡೋದಾದರೆ ನೀವು ಒಂದಲ್ಲ ಒಂದು ರೀತಿಯಾಗಿ ಕ್ಯೂ ಇದ್ದಂಗೆ. ಇದು ಮುಖ್ಯಮಂತ್ರಿಗೆ ಕ್ಯೂ ಅಲ್ಲಿ ಯಾರಿಗೆ ಏನು ಕೊಡಬೇಕು ಅಂತ ಅವ್ರ ತಲೆಯಲ್ಲಿ ಬರುತ್ತೋ ಅದು ಅವನ ಸ್ವಇಚ್ಛೆ. ಮುಖ್ಯಮಂತ್ರಿ ಆದ ಸ್ವಇಚ್ಛೆನಿಗೆ ನೀವು ಪ್ರಶ್ನೆ ಮಾಡೋದು, ಖಂಡನೆ ಮಾಡೋದು ಇದು ಸರಿಯಾದ ಕ್ರಮ ಅಲ್ಲ. ಅದಕ್ಕೆ ರಾಹುಲ್ ಹೇಳಿದ್ರು, ಭಾಳ ಚೆನ್ನಾಗಿ ಹೇಳಿದ್ರು. 1 ಸತಿ 2 ಸತಿ ಕೇಳಿ ಅವ್ರನ್ನ ಒಪ್ಕೊಳ್ಳಿಲ್ಲ ಅಂತಂದರೆ ರಾಜೀನಾಮೆನಿಗೆ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಹಿಂಗಂತ ಹೇಳಿದ್ರು. ಭಾಳ ಚೆನ್ನಾಗಿ ಹೇಳಿದ್ರು ಅವರು. ಇಟ್ಸ್ ವೆರಿ ಗುಡ್. ಜೆಂಟ್ಲ್ಮ್ಯಾನು ಹಂಗೆ ಇರಬೇಕು. ಏನು ಮಸ್ಕ ಹೊಡೆಯೋದು? ಮಸ್ಕ ಹೊಡೆದು ಸರ್ಕಾರನಿಗೆ ನಡೆಸಬೇಕಾದ ಅವಶ್ಯಕತೆ ಏನಿದೆ? ಡಿ ಕೆ ಶಿವಕುಮಾರ್ ಅವರೇ, ನೀವು 8 ಸತಿ ಮುಖ್ಯಮಂತ್ರಿ ಆಗಿದ್ದೀರಾ. 8 ಸತಿ ಮುಖ್ಯಮಂತ್ರಿಯಾಗಿ ನೀವು ಎಲ್ಲ ಅಲ್ಲಿ ಮಾಡಿದ್ದೀರಾ. ನೀವೇನು ತಪ್ಪು ಮಾಡಿಲ್ಲ ಅಂತ ಅಲ್ಲ. ಆದರೆ ಆ ತಪ್ಪು ಮಾಡಿರೋದು ಈಗ ನಿಮ್ಗೆ ಅರ್ಥ ಆಯ್ತಾ? ಓಹೋ, ನಾನು ಹಂಗೆ ಮಾಡ್ತಾಯಿದ್ದೆ, ಈಗ ನನಗೆ ಒಬ್ಬರು ಉಟ್ಕೊಂಡವ್ರೆ ಹೆಂಗಂತ. ಇಷ್ಟೇ. ಅವ್ರವ್ರು ಮಾಡಿದ ಪಾಪ ಅವ್ರವ್ರಿಗೆ ಅಂತ ಕರ್ಮ ಅಂತ. ಕರ್ಮ ಅವ್ರು ಯಾರನ್ನೂ ಬಿಟ್ಟಿದ್ದಲ್ಲ. ಯಾಕೆಂಗಂತಂದರೆ ಅದು ಈಗೆಲ್ಲ ಹೇಳ್ತಾ ಇದ್ದಾರಲ್ಲ, ನೀವೆಲ್ಲ ಈಗ ನಾಮಿನೇಷನ್ ಮಾಡಿದ್ದೀರಾ. ನಾಮಿನೇಷನ್ ಉತ್ತರ ದಿಕ್ಕಿಗೆ ಕೂತ್ಕೊಂಡು ಪೂರ್ವ ದಿಕ್ಕಿಗೆ ಕೂತ್ಕೊಂಡು ನಾಮಿನೇಷನ್ ಮಾಡೋದು, ಉತ್ತರ ದಿಕ್ಕು ಕೂತ್ಕೊಂಡು ಮೀಟಿಂಗ್ ಮಾಡೋದು, ಇದೆಲ್ಲ ಯಾರಿಗೆ ಅಂತಂದರೆ ಇದು ಸಾರ್ವಜನಿಕರಿಗಲ್ಲ. ಇದೆಲ್ಲ ಯಾರಾದ್ರು ಒಬ್ಬ ದೈವಶಕ್ತಿ ಮಂತ್ರಶಕ್ತಿನಿಗೆ ಸಿದ್ಧಿ ಮಾಡ್ಕೊಳ್ಳೋವನಿಗೆ ಈ ದಿಕ್ಕುಗಳು ಫಲಿಸ್ತವೆ ಹೊರತು ಬೇರೆಯವ್ರಿಗೆ ಯಾರಿಗೂ ಅಲ್ಲ. ನಿಮ್ಮ ಗುರುಗಳು ಹೇಳಿರ್ಬೋದು, ಮೆಚ್ಕೊಳ್ಳೋಣ. ಆದರೆ ಅತಿಯಾಗಿ ಅದನ್ನೀಗ ಬಳಸ್ಕೊಳ್ತಾ ಹೋದರೆ
ನೀವೇನಾಗ್ತೀರಾ ಅಂದರೆ ಸಮಾಜದಲ್ಲಿ ನಿಷ್ಠೂರ ಆಗ್ತೀರಾ. ಎಷ್ಟು ಸತಿ ನಿಷ್ಠೂರ ಆಗ್ತೀರಾ? ನಾನು ನಿಮ್ಮ ಹಿಂದೆ ಯಾರನ್ನೂ ಕೂರಿಸ್ಕೊಬೇಡ ಹಂಗಂತ ಹೇಳ್ಬಿಟ್ರು. ಹೌದು ಗುರುಗಳು, ಅದು ಭಾಳ ಒಳ್ಳೆ ಕೆಲಸ. ಯಾಕೆಂದರೆ ಮುಖ್ಯಮಂತ್ರಿ ಹಿಂದೆ ಯಾರೂ ಇರಬಾರ್ದು. ಅರ್ಥ ಆಯ್ತಾ? ಮೆಚ್ಕೊಳ್ಳೋಣ. ಆದರೆ ಎಲ್ಲ ಟೈಮಲ್ಲೂ ಆಗಲ್ಲ. ಕೆಲವು ಸಂದರ್ಭದಲ್ಲಿ ಅವ್ರ ಮಧ್ಯೆ ನಿಂತ್ಕೊಂಡು ಹೋಗಿ ಮಾತಾಡಬೇಕಾಗುತ್ತೆ. ಅವಾಗೇನು ಎಲ್ಲರೂ ಜಾಗ ಬಿಡಿ ಅಂತೀರ. ಅಲ್ಲಿ ಜಾಗ ಇರಲಿಲ್ಲಪ್ಪ, ಅಷ್ಟೇ ಆಗಲ ಇತ್ತು. ಏನು ಅವಾಗ? ಅದರಿಂದ ಇದು ಸರಿ, ಇದು ತಪ್ಪು ಅಲ್ಲ. ಇದೆಲ್ಲ ಯಾರಿಗೆ ಅಂತಂದರೆ ದೈವಜ್ಞಾನಿಗಳಿಗೆ ಮತ್ತು ಮಂತ್ರಶಕ್ತಿ ವಶೀಕರಣ ಮಾಡ್ಕೊಳ್ಳೋರಿಗೆ, ಉತ್ತರ ದಿಕ್ಕಿಗೆ ಕೂತ್ಕೊಂಡು ಮಾಡು ಮತ್ತು ದಕ್ಷಿಣ ಮುಖವಾಗಿ ಮಾಡುವಂಥ ಕಾನೂನುಗಳು, ರೂಲ್ಸ್ಗಳು ಇರೋದು. ಅರ್ಥ ಆಯ್ತಾ? ಇದು ನಿಮ್ಮ ಮಾಮೂಲಿ ಮನುಷ್ಯರಿಗಲ್ಲ, ಮತ್ತು ಮುಖ್ಯಮಂತ್ರಿಗೂ ತರ್ತಕ್ಕಂಥ ವಿಷಯ ಅಲ್ಲ. ಇದರಿಂದ ನೀವೇನಾಗ್ತೀರಾ ಅಂತಂದರೆ ಬರ್ಡನ್ ಆಗ್ತೀರಾ, ಮತ್ತು ಅಸಹಜವಾಗಿ ನೀವು ನಿಷ್ಠೂರ ಆಗುವಂಥ ಸಂದರ್ಭ ಬಂದ್ಬಿಡುತ್ತೆ. ಅವಾಗೇನು ಮಾಡ್ತೀರಾ? ಒಂದಿನ 2 ದಿನ ಕೇಳಿಸ್ಕೊತಾರೆ ಜನ, 3ನೇ ದಿನಕ್ಕೆ ಏನಂತಾರೆ, ಇವಾಗ ಅಂತ ಹೇಳ್ಬಿಟ್ಟು ನಿನ್ನ ಎಲ್ಲ ಬಿಟ್ಬಿಟ್ಟು ಹೋಯ್ತಾರಪ್ಪ. ಅವಾಗ ನೀನೇ ಕರೆದು ನಿಲ್ಲಿಸ್ಕೋಬೇಕಾಯ್ತದೆ. ಇಲ್ಲಪ್ಪ, ಯಾರೂ ಇಲ್ಲ, ನಾನು ಒಬ್ಬನೇ ಒಂಟಿ ಆಗ್ಬಿಟ್ಟೆ ಅಂತ. ಹಂಗಾಗತ್ತೆ ಅದು. ಅದರಿಂದ ಯಾವುದೂ ಲೆಕ್ಸದೆ, ಮತ್ತು ಯಾವುದೂ ಎಲ್ಲಿ ಅದನ್ನು ಉಪಯೋಗಿಸ್ಬೇಕು ಅಲ್ಲಿ ಉಪಯೋಗಿಸ್ಕೊಳ್ಳಿ. ಮತ್ತು ನೀವು ಮಾಡ್ತಕ್ಕಂಥ ನಡೆ ನುಡಿಗಳು ಸರಿಯಾದ ದಾರಿಗೆ ಹೋಗ್ತಾ ಇಲ್ಲ. ನೀವು ನಿಮ್ಮ ಅಧೀನದಲ್ಲಿರ್ತಕ್ಕಂಥ ಮತ್ತು ನಿಮ್ಮ ಸಹಪಾಠಿಗಳಿಗೆ ಯಾವ್ಯಾವ ಖಾತೆ ಕೊಡಬೇಕು, ಏನು ಕೊಡಬೇಕು ಅಂತ ಸ್ವಲ್ಪ, ಮತ್ತು ನಿಮ್ಮ ಗುರುಗಳು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ತಾಳ್ಮೆಯಿಂದ ಹೋಗು ಅಂತ ಹೇಳವ್ರೆ. ಆ ತಾಳ್ಮೆಯಿಂದ ಹೋಗ್ಬಿಟ್ರೆ ಸಾಕು, ನೀವು ಬಚಾವಾಗ್ತೀರ. ಇಲ್ಲ ಹಂಗಂದ್ರೆ ಏನೈತೀರಾ ಅಂತಂದರೆ ಮುಂದೆ ಇವತ್ತಲ್ಲ ನಾಳೆ ನೀವು ಸಂಕಷ್ಟಕ್ಕೆ ಸಿಕ್ಕಬಹುದು. ಸಂಕಷ್ಟಕ್ಕೆ ಸಿಕ್ಕೊಂಡು ಒದ್ದಾಡುವಂಥ ಸಂದರ್ಭ ಬರ್ಬೋದು. ಅದರಿಂದ ಸಹನೆಯಿಂದ ವರ್ತನೆ ಮಾಡಿದ್ರೆ ಆ ಸಂಕಷ್ಟನಿಗ ನಿವಾರಣೆ ಮಾಡ್ಕೊಳಕ್ಕಾಗತ್ತೆ. ಅರ್ಥ ಆಯ್ತಾ? ಅದು ಬಿಟ್ಟರೆ ಡಿ.ಕೆ. ಶಿವಕುಮಾರ್ ಅವರೇ, ಬೇರೆ ಇನ್ನೇನು ಇಲ್ಲ ಪ್ರಾಬ್ಲಮ್ಮು. ಒಂದು ವೇಳೆ ನಾನು ಹೇಳ್ತಾ ಇದ್ದೀನಲ್ಲ, ಮಧ್ಯಾಹ್ನವೂ ಹೇಳ್ತಾ ಇದ್ದೀನಿ, ನಿಮಗೆ ಕಾಂಗ್ರೆಸ್ ಸರ್ಕಾರದಿಂದ ಅಧಿಕಾರ ಮಾಡುವ ಯೋಗನೇ ಇಲ್ಲ. ಅದು ಹೆಂಗೆ ನಿಮಗೆ ಈಗ ಸಿಕ್ತೋ ಗೊತ್ತಿಲ್ಲ. ಅದು ಸಿಕ್ಕಿರ್ತಕ್ಕಂಥ ಯೋಗನಿಗ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬೇಕಾದ್ರೆ ಯಾವತ್ತು ಬೇಕಾದ್ರೂ ಡಿಸಾಲ್ವ್ ಆಗಬಹುದು. ಅರ್ಥ ಆಯ್ತಾ? ಅದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸು ಒಪ್ತಾ ಇಲ್ಲ. ನಿಮ್ಗೆ ಮುಖ್ಯಮಂತ್ರಿ ಕೂತು 3-4 ದಿವಸ ಆಯಿತು. 4 ದಿವಸದಿಂದನೂ ಏನಪ್ಪ ಇದು, ಈ ಅಪ್ಪ ಬೇರೆ ಹಿಂಗೆ ಮಾಡ್ತಾವ್ರೆ, ಇವರೆಲ್ಲ ಸಹಪಾಠಿಗಳೆಲ್ಲ ಮಂತ್ರಿ ಪದವಿಗೋಸ್ಕರ ಗುದ್ದಾಡ್ತಾ ಇದ್ದಾರೆ. ಗುದ್ದಾಡೋದು ಏನಿದೆ? ಗುದ್ದಾಡೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಯಾರಪ್ಪನ ಮನೇನೂ ಕೆಲಸ ಅಲ್ಲ ಇದು, ಸರ್ಕಾರದ ಕೆಲಸ. ಸರ್ಕಾರದ ಕೆಲಸಕ್ಕೆ ತಲೆಬಾಗಿ ಒಪ್ಕೊಂಡು, ಹೌದಾ ನೀವೇನು ಕೊಡ್ತೀರಾ ಅದು ಕೊಡ್ರಿ ಹಿಂಗಂತೇಳಿ ಇದು ಮಾಡ್ಬೋದು. ಮತ್ತು ಸತೀಶ್ ಜಾರಕಿಹೊಳಿ ಅವ್ರಿಗೆ ಆ ಖಾತೆ ಕೊಟ್ಟಿರೋದು ಒಪ್ಪಿಗೆ ಆಗಿಲ್ಲ ಹಂಗಂತ ಅವರು ಒಳಗೆ ಗುಸ್ಗುಸು ಪಿಸ್ಪಿಸಿಂತ ಇದ್ದಾರಂತೆ. ಈ ಕಡೆ ಯಾರೋ ಮುನಿಯಪ್ಪಗೆ ರಾಹುಲ್ ಹೇಳಿದ ತಕ್ಷಣ, ಹಿರಿಯರಲ್ವ ನೀವು ಅಂದ ತಕ್ಷಣವೇ ಅರ್ಥ ಆಗೋಯ್ತು. ಎಲ್ಲಿ ನನಗೆಲ್ಲಿ ರಾಜೀನಾಮೆ ಕೊಡು ಅಂತ ಹೇಳ್ತಾರೋ ಅಂತ ಹೇಳ್ಬಿಟ್ಟು ಸದ್ದಿಲ್ದಿದ್ದಂಗೆ ಬಾಯಿ ಮುಚ್ಕೊಂಡ್ರಲ್ಲ, ಹಂಗೆ ಮಾಡಿ ನೇರ ಹೇಳಿ ಎಲ್ಲರಿಗೂ ಬಾಯಿ ಮುಚ್ಕೊಳ್ಳೋಂಗೆ ಆಯ್ತದೆ. ಆವಾಗ ಅದೇ ಆಟೋಮೆಟಿಕ್ಕಾಗಿ ಸರ್ಕಾರ ನಡೆಸೋಕ್ಕೆ ಜಾಗ ಆಗತ್ತೆ. ಇಲ್ಲ ಅಂದರೆ ಸುಮ್ಮನೆ ಇಲ್ಲದೆಲ್ಲ ಎಡವಟ್ಟುಗಳು ಮಾಡಿಕೊಂಡ್ರೆ ನಾಳೆ ದಿವಸ ಏನು ಬೇಕಾದ್ರೂ ಆಗಬಹುದು, ಹೇಳಕ್ಕೆ ಬರಲ್ಲ. ಯಾಕೆಂಗಂತಂದರೆ ಒಂದು ಹುಲ್ಕಡ್ಡಿನೂ ಕೂಡ ಕೆಲಸ ಮಾಡಿಬಿಡುತ್ತೆ. ಕೆಟ್ಟದಕ್ಕೇನು ದೊಡ್ಡ ಕಡ್ಡಿ ಬೇಕಾಗಿಲ್ಲ, ಸಣ್ಣ ಕಡ್ಡಿ ಸಾಕು. ಒಳ್ಳೆಯದಕ್ಕೆ ಬೇಕಾಗಿರೋ ದೊಡ್ಡ ದಿಮ್ಮಿಗಳು. ಅರ್ಥ ಆಯ್ತಾ? ಯಾಕೆ ಹೆಂಗಂತಂದರೆ ನೀವು ಹೋಗ್ತಾ ಇರೋ ದಾರಿನಲ್ಲಿ ಕಲ್ಲು ಮುಳ್ಳು ಎಲ್ಲ ಇದೆ. ಡಿ.ಕೆ. ಶಿವಕುಮಾರ್ ಅವರೇ, ಆ ಕಲ್ಲು ಮುಳ್ಳುನಿಗೆ ಎಲ್ಲನೂ ದಾಟ್ಕೊಂಡು ಹೋದವನೇ ಮನುಷ್ಯನಾಗೋದು. ಇಲ್ಲ ಅಂತಂದರೆ ಮನುಷ್ಯನಾಗೋಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯವ್ರು ನೋಡ್ದಾ, ನಿಮ್ಗೆ ಹೆಂಗೆ ಎದುರಿಸ್ಕೊಂಡು 2 ವರ್ಷ 3 ವರ್ಷ ತುಂಬಿಸ್ಬಿಟ್ರಪ್ಪ. ಅವ್ರಿಗೆ ಬೇಕಾಗಿರೋದೇನು, ದೇವರ ಜರಿಸೋದು ಕಾಯ್ದೆ ಇದನ್ನೀಗ ನಾನು ಸಮಾಪ್ತಿ ಮಾಡಬೇಕು ಅಂತ ಮಾಡ್ಕೊಂಬಿಟ್ರು. ಕಾರಣ ಏನು? ಸಾಧನೆ ಮಾಡಬೇಕು ಅಂದಾಗ ಎಲ್ಲನೂ ಏನೂ ಕೆಲಸ ಮಾಡಲಿಲ್ಲಪ್ಪ. ಸುಮ್ಮನೆ 2 ವರ್ಷ ಸುಮ್ಮನೆ ಕೂತಿದ್ರು. ಈಗ 2 ವರ್ಷ ಐತೆ. ಇದರಲ್ಲೂ ನೀವು ಏನು ಮಾಡ್ತೀರಾ ಗೊತ್ತಿಲ್ಲ. ನೀವು ಹಂಗೆ ಕೂತಿರ್ತೀರಾ, ಇಲ್ಲ ಮುಂದೆ ಏನಾದರೂ ಸಾಧನೆ ಮಾಡಿ ಕೆಲಸ ಮಾಡ್ತೀರಾ ಏನೋ ಗೊತ್ತಿಲ್ಲ. ನೋಡೋಣ.
ಮತ್ತು ಇನ್ನು ಇವತ್ತು ನಿನ್ನೆ ಏನಾಯಿತು ಅಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಗೆ ಇದಕ್ಕೆ ನಾಮಿನೇಷನ್ ಮಾಡಿದ್ರು. ಕಾಂಗ್ರೆಸ್ಸಿಂದ 3 ಕ್ಷೇತ್ರಗಳು, ಬಿ ಜೆ ಪಿಯಿಂದ 1 ಅಂತೆ. ಅದು ಸುಮಲತಾಗೆ ಸಿಗುತ್ತೆ ಅಂತ ಸುದ್ದಿ. ಈ ಸುದ್ದಿ ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ. ಅದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆದಂತೂ ಪಕ್ಕಾ ಆಗಿದೆ, ನಾಮಿನೇಷನ್ ಮಾಡಿಬಿಟ್ರು ಅವರು. ಅರ್ಥ ಆಯ್ತಾ? ನೆಕ್ಸ್ಟು 18ನೇ ತಾರೀಕು ಏನೋ ಎಲೆಕ್ಷನ್ ಇದೆಯಂತೆ, ಜೂನ್ 18ಕ್ಕೆ. ಅಲ್ಲಿವರೆಗೂ ಮಂತ್ರಿಮಂಡಲನಿಗೆ ವಿಸ್ತರಣೆ ಮಾಡಲ್ಲ, ಇದು ಹಂಗೆ ಇರುತ್ತೆ ಹಂಗಂತ ಒಂದು ಸುದ್ದಿ. ಈ ಸುದ್ದಿನಿಗ ಈ ಇರ್ತಕ್ಕಂಥ 13 ಜನ ಇಲ್ಲಿ 13 ಆಟ ಆಡ್ತಾ ಇದ್ದಾರೆ ಎಲ್ಲರೂ. ಕೆಲಸ ಮಾಡೋಕ್ಕೆ ಹೊರಡೋಣ, ನಾವು ನಮ್ಮ ದಾರಿ ಹುಡ್ಕೊಳ್ಳೋಣ ಅಂತ ಏನಿಲ್ಲ. ಇನ್ನೂ ಅಲ್ಲೇ ಕೂತ್ಕೊಂಡಿರಿ, ಮಂತ್ರಿ ಪದವಿ ಇಟ್ಕೊಂಡು ನನಗೆ ಅದು ಬೇಕು ಇದು ಬೇಕು ಹಂಗೆ ಅಂದ್ಕೊಂಡು. ರಾಜ್ಯದ ಜನರ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಬೇಡಿ. ಈಗ ಇಷ್ಟವಾಗಲೇ 1-2.5 ವರ್ಷ ಹಾಳಾಗಿದೆ. ಇನ್ಮೇಲಾದ್ರೂ ಅದು ಹಾಳು ಮಾಡಿದಂಗೆ ನಾವು ಕೆಲಸ ಮಾಡೋಣ ಅಂತ ಯೋಚನೆ ಇಲ್ವಲ್ಲ. ಯಾರಿಗಾದ್ರೂ ಒಬ್ರಿಗಾದ್ರೂ ಈ ಥರದ್ದು ಒಂದು ಸಣ್ಣ ಆಲೋಚನೆ ಅರ್ಥ ಆಯ್ತಾ? ಹಿಂಗೆಲ್ಲ ಸಮಾಜದ ಮತ್ತು ಸಾರ್ವಜನಿಕರ ಹಣನಿಗೆ ಪೋಲಾಗುತ್ತೆ. ನಾವು ಎಲ್ಲ ಈ ಥರ ವೇಸ್ಟ್ ಮಾಡಬಾರ್ದು, ಇದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡೋಕ್ಕಾಗಲ್ವಾ? ಏನಿದು ಇದರಿಂದ ಏನು ನೀವು ಇದನ್ನು ಕೊಡ್ತೀರಾ? ನಿರ್ಣಯ ಕೊಟ್ಟು ಜನರಿಗೆ ಶುಭ ಸೂಚನೆ ಕೊಡ್ತೀರಾ? ಗೊತ್ತಾಗಬೇಕಲ್ಲ. ಅರ್ಥ ಆಯ್ತಾ? ಡಿ ಕೆ ಶಿವಕುಮಾರ್ ಅವರೇನೋ ಈಗ ತಾನೇ ಹೊಸ್ದಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆದವ್ರಿಗೇನೋ ಅಂಥದ್ದು ಗೊತ್ತಿರಲ್ಲ. ನೀವೆಲ್ಲ ಮಂತ್ರಿಗಳು ಮಾಡಿದವರು, 10 ಸತಿ ಇದನ್ನು ಮಾಡಿದವರು. ಅವ್ನು ಮುಖ್ಯಮಂತ್ರಿ ಆದಾಗ ಸರ್ಕಾರದೊಳಗಡೆ ಯಾರ್ಯಾರನ್ನ ಎಲ್ಲೆಲ್ಲಿ ಏನೇನು ಮಾತಾಡಿಸ್ಬೇಕು, ಹೆಂಗೆ ಎತ್ತ ದುಡ್ಡು ಕಾಸು ಹಣಕಾಸು ಎಷ್ಟಿಟ್ಟಿದ್ರು ಸಿದ್ದರಾಮಯ್ಯ ಅವರು, ಮುಂದೆ ಎಷ್ಟು ಇದಾಗುತ್ತೆ ಅಂತ ಅದ್ರ ಮೇಲೆ ಪಾಪ ತಲೆ ಕೆಡಿಸ್ಕೊಂಡು ಓಡಾಡಬೇಕಾಗತ್ತೆ. ಮತ್ತು ಅವ್ರದ್ದೇ ಆದ ದೈವಶಕ್ತಿ ಮತ್ತು ಅವ್ರದ್ದು ಊರಿಗೆ ಹೋಗ್ಬೇಕು, ಪೂಜೆ ಮಾಡಿಸ್ಕೊಂಬರ್ಬೇಕು, ಮತ್ತು ಅವರ ಸಹಪಾಠಿಗಳನ್ನೆಲ್ಲ ಭೇಟಿಯಾಗಬೇಕು. ಮುಖ್ಯಮಂತ್ರಿ ಆದ ಖುಷೀಲಿ ಸುಮಾರು ಕೆಲಸಗಳಿದೆ ಪಾಪ ಅವ್ರಿಗೆ. ಅವ್ರನ್ನ ಬಿಟ್ಟು ನಿಮಗೆ ಕೊಟ್ಟಿರ್ತಕ್ಕಂಥ ಮಂತ್ರಿ ಪದವಿನಿಗ ಸ್ವೀಕಾರ ಮಾಡಿಕೊಂಡು ಹೋಗಿ ಪಬ್ಲಿಕ್ಕಲ್ಲಿ ಕೆಲಸ ಮಾಡಿ. ಆಯಿತಾ? ಅದು ಬಿಟ್ಬಿಟ್ಟು ನೀವು ಇಲ್ಲೇ ಮಾಮೂಲಿ ಪಾರ್ಟಿ ಆಫೀಸು ಇಲ್ಲ ವಿಧಾನಸೌಧದಲ್ಲೇ ಕೂತ್ಕೊಂಡ್ರೆ ಎಲ್ಲಿ ಇದು ಸರಿಯಾಗುತ್ತೆ ಹೇಳಿ? ಸರಿಯಾಗುವ ಕೆಲಸನೇ ಇದು? ಸರಿಯಾಗೋ ಕೆಲಸಗಳ ದಿಕ್ಕಿಗೆ ನೀವು ಯಾಕೆ ಹೋಗ್ತಾ ಇಲ್ಲ? ಇಷ್ಟು ಹೇಳಿ ನಾನು ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ನನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿ ಕೇಳ್ತಾ ಇಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.